1 ವರ್ಷ ಚಿನ್ನ ಖರೀದಿ ಬೇಡ. ಯಾಕೆ ಈ ಮನವಿ ಮಾಡಿದ್ರು ಪ್ರಧಾನಿ ಮೋದಿ? ಇತ್ತೀಚೆಗೆ ಹೈದರಾಬಾದ್ನ ಸಿಕಂದರಾಬಾದ್ನಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಒಂದು ಅಚ್ಚರಿಯ ಮನವಿ ಮಾಡಿದರು. 1 ವರ್ಷದವರೆಗೆ ಚಿನ್ನ ಖರೀದಿಯನ್ನು ತಪ್ಪಿಸಿ. ಮೊದಲಿಗೆ ಈ ಮಾತು ಕೇಳಿದಾಗ ಹಲವರಿಗೆ ಆಶ್ಚರ್ಯವಾಯಿತು. ಭಾರತದಲ್ಲಿ ಚಿನ್ನ ಅಂದ್ರೆ ಸಂಸ್ಕೃತಿ, ಭಾವನೆ, ಹೂಡಿಕೆ. ಹಾಗಾದ್ರೆ ಪ್ರಧಾನಿ ಹೀಗೆ ಹೇಳೋದಕ್ಕೆ ಕಾರಣ ಏನು? ಇಂದಿನ ಜಾಗತಿಕ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯಿಂದ ಇಂಧನ ಬೆಲೆಗಳು ಏರಿಕೆಯಾಗುತ್ತಿವೆ. ಭಾರತವು ಈಗ ಹೆಚ್ಚು ವಿದೇಶಿ ವಿನಿಮಯ ಹಣವನ್ನ ಇಂಧನ ಖರೀದಿಗೆ ಬಳಸಬೇಕಾದ ಪರಿಸ್ಥಿತಿಯಲ್ಲಿದೆ. ಆದರೆ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನ ಆಮದು ಮಾಡುವ ದೇಶಗಳಲ್ಲಿ ಒಂದು. ನಾವು ಖರೀದಿಸುವ ಚಿನ್ನಕ್ಕೆ ಡಾಲರ್ನಲ್ಲಿ ಹಣ ಪಾವತಿಸಬೇಕಾಗುತ್ತದೆ. ಇದರ ಪರಿಣಾಮ ಏನು? ದೇಶದ ವಿದೇಶಿ ವಿನಿಮಯ ನಿಧಿ ಕಡಿಮೆಯಾಗುತ್ತದೆ. ರೂಪಾಯಿ ಮೌಲ್ಯ ಒತ್ತಡಕ್ಕೆ ಒಳಗಾಗುತ್ತದೆ. ವ್ಯಾಪಾರ ಕೊರತೆ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರಧಾನಿ ಹೇಳಿದ್ದು, ಈ ಸಮಯದಲ್ಲಿ ದೇಶದ ಆರ್ಥಿಕತೆಯನ್ನು ರಕ್ಷಿಸುವುದು ಸರ್ಕಾರದಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯರ ಜವಾಬ್ದಾರಿ. ಇದೇ ಕಾರಣಕ್ಕೆ ಅವರು ಇನ್ನೂ ಕೆಲವು ಸಲಹೆಗಳನ್ನೂ ನೀಡಿದರು. ವಿದೇಶಿ ಪ್ರವಾಸಗಳನ್ನು ಕಡಿಮೆ ಮಾಡಿ ಡೆಸ್ಟಿನೇಷನ್ ಮದುವೆಗಳ ಬದಲು ಭಾರತದಲ್ಲೇ ಆಚರಿಸಿ, ಮೆಟ್ರೋ ಮತ್ತು ಸಾರ್ವಜನಿಕ ಸಾರಿಗೆ ಬಳಸಿ ಕಾರ್ಪೂಲ್ ಮಾಡಿ, ಇಂಧನ ಉಳಿಸಿ, ಸಾಧ್ಯವಾದರೆ ವರ್ಕ್ ಫ್ರಮ್ ಹೋಮ್ ಅನುಸರಿಸಿ, ಸ್ವಾದೇಶಿ, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ. ಈ ಹೇಳಿಕೆಯ ತಕ್ಷಣದ ಪರಿಣಾಮವು ದೊಡ್ಡದಾಗಿತ್ತು. ದೇಶದ ಪ್ರಮುಖ ಜ್ಯುವೆಲರಿ ಕಂಪನಿಗಳ ಷೇರುಗಳು ಕುಸಿದವು. ಚಿನ್ನ ವ್ಯಾಪಾರ ಸಂಘಟನೆಗಳು ಆತಂಕ ವ್ಯಕ್ತಪಡಿಸಿವೆ. ಆದರೆ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ದೇಶ ಸಂಕಷ್ಟದಲ್ಲಿರುವಾಗ ಸ್ವಲ್ಪ ಸಮಯ ನಮ್ಮ ವೈಯಕ್ತಿಕ ಆಸೆಗಳನ್ನು ಬದಿಗಿಟ್ಟು ದೇಶದ ಆರ್ಥಿಕತೆಯನ್ನು ಉಳಿಸುವುದು ಅದೇ ನಿಜವಾದ ದೇಶಭಕ್ತಿಯಲ್ಲವೇ? ನಿಮ್ಮ ಅಭಿಪ್ರಾಯ ಏನು? ಪ್ರಧಾನಿಯ ಈ ಮನವಿ ಸರಿಯೇ?